ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಬದ್ಧವಾಗಿಲ್ಲ ಅಂತಂದ್ರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮ ನಾವು ಮಾಡ್ಕೊಳ್ಬೇಕಾಗುತ್ತೆ. ಪ್ಲಾನಿಂಗ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀವಿ. ಇವಾಗ ಆಗಿರೋ ಇಶ್ಯೂಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ ಇವಾಗ. ಸೊ ಮಂಡೇ HR ಮತ್ತು ಓನರ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಅವ್ರ ಲೀಡ್ರ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಏನು ಇಶ್ಯೂ ಇದೆ ಅದು ಸಾಲ್ವ್ ಮಾಡಿಕೊಡ್ತೀವಿ. ಅವ್ರಿಗೆ ಟರ್ಮಿನೇಟ್ ಮಾಡಿರೋದನ್ನ ನಾವು ಡಿಸ್ಕಸ್ ಮಾಡಿಬಿಟ್ಟು ಮಂಡೇ ಕ್ಲಿಯರ್ ಮಾಡ್ತೀವಿ ಸರ್. ಅವ್ರು ಏನೋ ಹೇಳಿದ ಕೆಲಸ DJ ಏನೋ ಆನ್ ಮಾಡಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ, ಅದು ಕೊಡೋಸ್ ಮಾಡ್ತಾರೆ. ಅದು ಟಾರ್ಗೆಟ್ ಮಾಡೋಕ್ಕೆ ಈ ಥರ ಮಾಡಿದ್ದಾರೆ. ನೋಡಿ ಸರ್, ಈ ಥರ ಮಾಡಿದೆ. ನಾನು 20 ವರ್ಷ ಇದು ಆಗಿದೆ, ಜಾಬ್ ಸರ್ವಿಸ್ ಆಗಿದೆ. ನಾನು ಇಲ್ಲಿ ಹೋಗೋಣ ಸರ್, ನಮಗೆ ಇಲ್ಲಿ ಸಿಗ್ತದೆ. ಇದು ವಯಸ್ಸಾದಮೇಲೆ ಬೇಗ ಕೆಲಸನೂ ಬೇರೆ ಕಡೆ ಸಿಗಲ್ಲ. ಒಂದು ವಾರದಿಂದ ಸುಮ್ಮನೆ ಟೆನ್ಷನಲ್ಲಿ ಇದ್ದೀನಿ ಸರ್. ಜೀವನ ಹಿಂಗೆ ನಡೆಯೋದು ಅದಕ್ಕೆ ಸರ್ ಹೆಸರು ಇದೆ ಏನು ಸರ್. ಯುನೈಟೆಡ್ ಇಂಡಸ್ಟ್ರೀಸ್ ಆಡಳಿತ ವರ್ಗ ಸೊ ಏನು ನಮ್ಮ 14 ವರ್ಷದಿಂದ ಸಂಘ ಕಟ್ಕೊಂಡಿದ್ದಾರೆ ನಮ್ಮ ಕಾರ್ಮಿಕರು, ಅದಕ್ಕೆ ಕನಿಷ್ಠ ಗೌರವ ಕೊಡದೇ ಏನು ದರ್ಪ ತೋರಿಸ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಇವತ್ತು ಏನು ನಮ್ಮ ಕಲೀಂ ಅವ್ರಿಗೆ ಈ ಟರ್ಮಿನೇಷನ್ ಮಾಡಿದ್ದಾರೆ, ಜಾಫರ್ ಅವರಿಗೆ ಟರ್ಮಿನೇಷನ್ ಮಾಡಬೇಕು ಅಂದರೆ ಸರ್ಕಾರದಿಂದ ಏನು ಒಂದು ಡಿಸ್ಪ್ಯೂಟ್ ಇದ್ದಾಗ ಮತ್ತು ಈ ರಾಜಿ ಸಂಧಾನ ಕನ್ಸಲೇಷನ್ ನಡೀತಿರ್ಬೇಕಂದ್ರೆ ಸೊ ಗೌರ್ನಮೆಂಟಿಂದ ಪರ್ಮಿಷನ್ ತಗೊಬೇಕು. ಅದನ್ನೆಲ್ಲ ಉಲ್ಲಂಘನೆ ಮಾಡಿ ಕಾನೂನು ಬಾಹಿರವಾಗಿ ಅವ್ರನ್ನ ಒಂದು DJ ಆನ್ ಮಾಡಿಲ್ಲ ಅನ್ನೋ ಕ್ಷುಲ್ಲಕ ಕಾರಣಕ್ಕೋಸ್ಕರ ಅವ್ರನ್ನ ಏಕಾಏಕಿ ಟರ್ಮಿನೇಷನ್ ಮಾಡಿದ್ದಾರೆ. ಅದನ್ನು ನಮ್ಮ ನೆಲಮಂಗಲ JCTU ಸಮಿತಿ ಹಾಗೂ CITU ಎರಡೂ ಖಂಡಿಸ್ತವೆ. ಈ ನೆಲಮಂಗಲ ಭಾಗದಲ್ಲಿ ಯುನೈಟೆಡ್ ಇಂಡಸ್ಟ್ರೀಸೇ ಅಂತಲ್ಲ, ಯಾವುದೇ ಮ್ಯಾನೇಜ್ಮೆಂಟ್ ಆಗಲಿ ಕಾರ್ಮಿಕ ವರ್ಗನ ಶೋಷಣೆಗೆ ತಳ್ಳಕ್ಕೆ ಹೋದರೆ ಈ ನೆಲಮಂಗಲ ಭಾಗದಲ್ಲಂತೂ ಅದು ನಡೆಯಲ್ಲ. ಇದು ಎಲ್ಲ ಮ್ಯಾನೇಜ್ಮೆಂಟ್ಗೂ ಎಚ್ಚರಿಕೆ. ಏನು ಕೈಗಾರಿಕಾ ಸೌಹಾರ್ದತೆ ಶಾಂತಿಯುತವಾಗಿ ನಿಮಗೆ ಬಿಸ್ನೆಸ್ ಮಾತ್ರ ಆಗಬೇಕು ಅಂತ ಅನ್ನಂಗಿದ್ರೆ ಈ ಜಾಫರ್ ಅವ್ರನ್ನ ಅವರು ಟರ್ಮಿನೇಷನ್ನ ಸೋಮವಾರ ಬಂದು ರಿವರ್ಟ್ ಮಾಡಿ, ಸೊ ಅವ್ರಿಗೇನಾಯ್ತೋ ಸಂಘದ ಜೊತೆ ಮಾತುಕತೆ ನಡೆಸಿ 2 CODನೂ ಮುಗಿಸಿಲ್ಲ, ಅದು ಮುಗಿಸಿ ಈ ನೆಲಮಂಗಲ ಭಾಗ ಕೈಗಾರಿಕಾ ಭಾಗ ಶಾಂತಿಯುತವಾಗಿ ನಡೀಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಏನು ಮ್ಯಾನೇಜ್ಮೆಂಟು ಸೋಮವಾರ ಬಂದು ಅವ್ರದ್ದು ಸಾಲ್ವ್ ಮಾಡ್ತೀವಿ, ಸಂಘದ ಜೊತೆ ಮಾತಾಡ್ತೀವಿ ಅಂತ ಹೇಳಿದರೆ ಆ ಬದ್ಧತೆಗೆ ಇದಾಗಿರಬೇಕು, ಸ್ಟಿಕಾನ್ ಆಗಿರಬೇಕು. ಅದನ್ನು ಬಿಟ್ಬಿಟ್ಟು ತಿರ್ಗಾ ಏನಾದರೂ ಬೇರೆ ಕಾರ್ಮಿಕರಿಗೆ ಇಲ್ಲ ಇನ್ನೊಂದು ಥರ ಎಚ್ಚರಿಕೆ ಕೊಡೋದು, ಇಲ್ಲ ನಾನು ಎಲ್ಲದಕ್ಕೂ ರೆಡಿ ಇದ್ದೇನೆ, ನೆಲಮಂಗಲ ಕಾರ್ಮಿಕ ವರ್ಗ ಎಲ್ಲದಕ್ಕೂ ರೆಡಿ ಇದೆ, ಈ ಹೋರಾಟ ಶಾಂತಿಯುತವಾಗಿ ಇವತ್ತು ಬಂದಿದ್ದೀವಿ, ಸೊ ಇದು ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ, ಇದು ನಿಲ್ಲಲ್ಲ. ವಿನಯ್ ಕುಮಾರ್ ಅಂತ ಅಂದ್ಬಿಟ್ಟು ರೆಸಿಫಾರ್ಮ್ ಸಂಘಟನೆ ಅಧ್ಯಕ್ಷರು. ಇದು ನೆಲಮಂಗಲ ವ್ಯಾಪ್ತಿನಲ್ಲಿ ಯುನೈಟೆಡ್ ಇಂಡಸ್ಟ್ರೀಸ್ ಅಂತ ಒಂದು ಕಾರ್ಖಾನೆ ಇದೆ. ಸುಮಾರು ಒಂದು 30 ವರ್ಷದಿಂದ ಇಲ್ಲಿ ಕೆಲಸ ನಡೀತಾ ಇದೆ. ಸುಮಾರು 14 ವರ್ಷದಿಂದ CITU ಕಾರ್ಮಿಕ ಸಂಘಟನೆ ಜೊತೆಗೆ ಒಂದು ಸಂಘ ಮಾಡಿಕೊಂಡು ಅಸ್ತಿತ್ವದಲ್ಲಿದೆ. ಈ ಕಳೆದ ಒಂದು 4-5 ವರ್ಷದಿಂದ ಈ ಕಾರ್ಖಾನೆ ಏನು ಮಾಡ್ತಾಯಿದೆ ಅಂತ ಹೇಳಿದ್ರೆ, ನಮ್ಮ ಕಾರ್ಮಿಕರು ಬೇಡಿಕೆ ಇಟ್ಟಾಗ ಬೇಡಿಕೆಯ ಜೊತೆಗೆ ಮಾತುಕತೆ ಮಾಡಲ್ಲ, ಕಾನೂನಾತ್ಮಕವಾಗಿ ಏನಿದೆಯಲ್ಲ ಅದನ್ನು ಆ ಪ್ರಾಸೆಸ್ನ ಫಾಲೋ ಮಾಡೋದಿಲ್ಲ. 1,000 ರೂಪಾಯಿ ಹಾಕ್ಬಿಡೋದು. ಸೊ ಅದನ್ನು ಕೇಳಕ್ಕೆ ಹೋದರೆ ನಿಮಗೆ ಕೆಲಸನ ತೆಗೆದುಬಿಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದ್ರೆ, ಇಲ್ಲಿ ತುಂಬ ಕಷ್ಟದ ಕೆಲಸ ಫ್ಯಾಬ್ರಿಕೇಷನ್ನು. ಇಲ್ಲಿ ಏನಾಗಿದೆ ಅಂತಂದರೆ, ಕಳೆದ ಒಂದು 8 ವರ್ಷ ಇಂಚೆ ಇನ್ಶೂರೆನ್ಸು ಮತ್ತು ಓಟಿಗೆ 1 to double ಕೊಡಬೇಕು, ಸುಮಾರು ವಿಚಾರಗಳನ್ನ ಮತ್ತು ಸೇಫ್ಟಿ ಇಲ್ಲ ಅಂಥೇಳಿ ಎಲ್ಲ ಬೈಂಡಿಂಗ್ಸ್ ಎಲ್ಲ ಹಾಕಿದ್ವಿ. ಬಟ್ ಅದನ್ನು ಯಾವುದೂ ಫಾಲೋ ಮಾಡ್ತಾ ಇಲ್ಲ. ಮೊನ್ನೆ ಏನಾಗಿದೆ 14ನೇ ತಾರೀಕಿಗೆ ಒಂದು COD ಏನಾಗಿದೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂದರೆ ನ್ಯಾಯಾಲಯದ ಮೆಟ್ಟಿಲು ಏರಿದೆ. ಇನ್ನೊಂದು ಕನ್ಸಲೇಷನ್ಗೆ ಹೋಗಿದೆ, ಬರೀ 1,000 ಮಾತ್ರ ಕೊಟ್ಟಿದ್ದಾನೆ. ಇವರ ಒಟ್ಟು ಸರ್ವಿಸ್ಗೆ ಮೊನ್ನೆ 29-30 ವರ್ಷ ಸರ್ವಿಸ್ಗೆ ಇರ್ತಕ್ಕಂಥದ್ದೇ 30-35 ಸಾವಿರ ರೂಪಾಯಿ ಸಂಬಳ. ಓಕೆನಾ, ಕನಿಷ್ಠ ಕೂಲಿನೇ ಜಾರಿ ಆಗಬೇಕು ಅಂತೇಳಿ ಇವತ್ತು ಹೋರಾಟ ಮಾಡ್ತೀವಿ. 35,000 ರೂಪಾಯಿ ಕನಿಷ್ಠ ಕೂಲಿ ಆಗಬೇಕಂತೇಳಿ. ಈ ಒಂದು ನಿಟ್ಟಲ್ಲಿ ಏನಾಗಿದೆ ಅಂದರೆ, ಕಳೆದ ವಾರ 14ನೇ ತಾರೀಕು ಒಬ್ಬ ಕಾರ್ಮಿಕ ಮುಖಂಡ ಬೇಡಿಕೆ ಪಟ್ಟಿ ವಿಚಾರವಾಗಿ ಏನು ಇವತ್ತು ನ್ಯಾಯಾಲಯದ ಮೆಟ್ಟಿಲು ಏರಿರೋದ್ರಿಂದ ಅವರಿಗೆ ಸ್ವಲ್ಪ ಇದಾಗಿ ಏನಾಗಿದೆ, ಕ್ಷುಲ್ಲಕ ಕಾರಣಕ್ಕೋಸ್ಕರ ಒಂದು DJ ಆನ್ ಮಾಡಿಲ್ಲ ಅಂಥೇಳಿ ಏಕಾಏಕಿ ಯಾವುದೇ ಕಾನೂನ ಪಾಲನೆ ಮಾಡ್ದಂಗೆ ಅವನ್ನ ವಜಾಗೊಂಡಿದ್ದಾರೆ. ಸೊ ಆ ಮನುಷ್ಯ ಸುಮಾರು 20 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಅವ್ರದ್ದು ರಾಜ್ಯ ಉತ್ತರ ಪ್ರದೇಶ ಅನಿಸುತ್ತೆ. ಸೊ ಅವರ ಹೆಂಡತಿ ಅವ್ರ ಮಕ್ಕಳು ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಅವರಿಗೆ ಏಕಾಏಕಿ ಕಾನೂನನ್ನ ಪಾಲನೆ ಮಾಡ್ದೇ ಮತ್ತು ಸಂಘಟನೆ ಒಂದು ವ್ಯಾಜ್ಯ ಕಾರ್ಖಾನೆ ಇದು ನ್ಯಾಯಾಲಯದ ಮೆಟ್ಟಿಲಿದ್ದಾಗ ಮತ್ತು ಸಂಧಾನ ಕನ್ಸಲೇಷನ್ ಆಫೀಸಲ್ಲಿದ್ದಾಗ ಆ ರೀತಿ ಮಾಡೋಂಗಿಲ್ಲ. 33(2)B ಸೆಕ್ಷನ್ನಲ್ಲಿ ಅವರು ಪರ್ಮಿಷನ್ ತೊಗೊಳ್ಬೇಕು. ಇದನ್ನು ಯಾವುದು ಮಾಡ್ದಂಗೆ ದರ್ಪ ಅಂದರೆ ಕೆಲಸಗಾರ ಏನಪ್ಪ ಅಂತಂದರೆ ಗುಲಾಮ್ರ ಥರ ಇರಬೇಕು, ಏನು ಪ್ರಶ್ನೆ ಮಾಡಬಾರ್ದು. ಸೊ ನಾವು ಕೇಳ್ದಂಗೆ ಹೇಳಬೇಕು, ನಾವೇನು ಕೊಡ್ತೀನಿ ಬಿಸ್ಕೆಟನ್ನು ಹಾಕ್ಸ್ಕೊಂಡು ತಿಂದ್ಕೊಂಡು ಹೋಗಬೇಕು ಅನ್ನೋ ಮಟ್ಟದಲ್ಲಿದ್ದಾರೆ. ಸೊ ಹಾಗಾಗಿ ನಾವು ಇವತ್ತು CITU ನೆಲಮಂಗಲ ತಾಲೂಕು ಸಮಿತಿಯಿಂದ ಸುಮಾರು ಒಂದು 8-10 ಕಾರ್ಖಾನೆಯ ಕಾರ್ಮಿಕ ಮುಖಂಡರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಬಂದು ಇವತ್ತು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೀವಿ. ಸೊ ಏನಿವತ್ತು ಕಾರ್ಮಿಕ ಮುಖಂಡನ ಜಾಫರ್ ಅಂತಕ್ಕಂಥ ಕಾರ್ಮಿಕ ಮುಖಂಡನ ವಜಾ ಮಾಡಿದ್ದಾರೆ, ಕೂಡಲೇ ಸೋಮವಾರ ತೊಗೊಳ್ಬೇಕು ಅಂತ ಹೇಳಿದ್ವಿ. ಸೊ ಆ ಒಂದು ವಿಚಾರಕ್ಕೆ ಫೋನ್ ಮಾಡಿ ಕೇಳಿದಾಗ ಇಲ್ಲಿಯ ಉತ್ಪಾದಕತೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಅರುಣ್ ಅವರು ಹೇಳಿದ್ದಾರೆ, ಅವ್ರ ಜೊತೆ ಮಾತುಕತೆ ಮಾಡಿ ಸೋಮವಾರ ನಾವು ರಿಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿಯ ಮುಖಂಡರ ಜೊತೆ ಮಾತುಕತೆ ಮಾಡಿಕೊಂಡು ರಿಸಾಲ್ವ್ ಮಾಡಿದ್ರೆ ಸಮಸ್ಯೆ ಇತ್ಯರ್ಥ ಮಾಡಿದ್ರೆ ಸಮಸ್ಯೆ ಇಲ್ಲ ಅಂತ ನಾನು ದರ್ಪಣೆ ಮಾಡ್ತೀನಿ, ಕಾನೂನು ಉಲ್ಲಂಘನೆ ಮಾಡ್ತೀನಿ, ಕಾರ್ಮಿಕರು ಹೆಂಗೆ ಬೇಕಂದ್ರೆ ಬಿಸಾಕ್ತೀನಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸೀರಿಯಸ್ ಆಗಿ ಈ CITU ನೆಲಮಂಗಲ ತಾಲೂಕು ಸಮಿತಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕ ಮುಖಂಡರು ಮತ್ತು ಕಾರ್ಮಿಕರು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗ್ತದೆ. ಮತ್ತು ಕಾರ್ಖಾನೆನೇ ನಡೆಯೋಕ್ಕಾಗದೇ ರೀತಿಯಲ್ಲಿ ಮಾಡಲಿಕ್ಕಂಥ ಶಕ್ತಿ ಇದೆ ನಮಗೆ. ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ
ಅದನ್ನು ಫೇಸ್ ಮಾಡಬೇಕಂತ ರೆಡಿ ಇರಲಿ. ಇಲ್ಲ ಅಂತ ಹೇಳಿದರೆ ಕೈಗಾರಿಕಾ ಶಾಂತಿ ಬೇಕು, ನಾನು ಬಿಸ್ನೆಸ್ ಮಾಡ್ಲಿಕ್ಕೆ ಬಂದಿದ್ದೀನಿ, ನನಗೆ ಏನಿದೆ ನಿಮ್ಮ ಸಮಸ್ಯೆ ಇತ್ಯರ್ಥ ಮಾಡ್ತೀನಿ, ಸಮಸ್ಯೆ ಇಲ್ಲ. ಹಾಗಾಗಿ ಈ ಮೂಲಕ ಮ್ಯಾನೇಜ್ಮೆಂಟ್ನವ್ರಿಗೆ ಮತ್ತು ಏನು ಕಾರ್ಖಾನೆಯ ಮಾಲೀಕ ಇರ್ಬೋದು ಅಥವಾ ಮಾನವ ಸಂಪನ್ಮೂಲ ಅಧಿಕಾರಿ ಇರ್ಬೋದು, ಕೂತ್ಕೊಂಡು ಮಾತುಕತೆ ಮಾಡಿ ಸಮಸ್ಯೆ ಇತ್ಯರ್ಥ ಮಾಡೋದು ಸರಿ. ಇಲ್ಲ ಅಂತ ಹೇಳಿದರೆ ಸೀರಿಯಸ್ ಆಗಿ ಅದನ್ನು ಫೇಸ್ ಮಾಡಬೇಕಾದ್ರೆ ಅದಕ್ಕೆ ರೆಡಿ ಆಗಿರಲಿ ಅಂತ ನಾವಂತೂ ಅದಕ್ಕೆ ರೆಡಿ ಆಗಿದ್ದೀವಿ. ಒಬ್ಬ ಅನ್ಯಾಯ ಆಗಿರ್ತಕ್ಕಂಥ ಕಾರ್ಮಿಕನಿಗೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಬಿಡ್ಲಿಕ್ಕೆ ರೆಡಿ ಇಲ್ಲ. ಸೊ ಅದರ ಬೆಂಬಲವಾಗಿ ಸಾವಿರಾರು ಜನ ಕಾರ್ಮಿಕರು ಈ ಪ್ರದೇಶದಲ್ಲಿ ಇದ್ದೀವಿ. ಇಡೀ 25 ವರ್ಷದಿಂದ ನಮ್ಮ ಕಾರ್ಮಿಕ ಸಂಘಟನೆ ಕಾರ್ಮಿಕರ ಸಮಸ್ಯೆ ಬಂದಾಗ ಬೆನ್ನಿಗೆ ಬೆನ್ನು ಕೊಟ್ಕೊಂಡು ಎಗಲಿಗೆ ಕೊಟ್ಕೊಂಡು ನಿಂತ್ಕೊಂಡಿದ್ವಿ. ಹಾಗಾಗಿ ಮಾಲೀಕರುಗಳು ಕಾನೂನನ್ನ ಗಾಳಿಗೆ ತೂರಿ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತಂದರೆ ಅದು ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತೇವೆ, ಎಚ್ಚರಿಕೆ ಕೊಡ್ತಾ ಇದ್ದೀವಿ.